ನೀನ್ ಎಂಟ್ರಿ ವಿಚಾರ ಎಲ್ರಿಗೂ ಹೇಳ್ಬಿಡ್ತೀನಿ ಅಂತ ನನ್ನ ಆಗ್ತಿದ್ಯಾ? ಆಗ್ಲೇ ನೋಡಿದ್ರೆ ಗಂಟು ಮೂಟೆ ಕಟ್ಟಿ ಹುಡುಗರ್ಗೆ ಹೇಳಿ ಎತ್ತಿಸ್ಬಿಟ್ಟಿದ್ದೆ. ಸರಿ ಇಲ್ಲ, ನಾನ್ ಸುಮ್ಕೆ ಬಿಡಕ್ಕಿಲ್ಲ, ಮಾಡ್ತೀನಿ ನೋಡು, ಸರಿಯಾದ ಕೆಲ್ಸ ಕೊಡ್ತೀನಿ ನಿಮ್ಗೆ. ನಾನ್ ಯಾಕ್ರಿ ನಿಮ್ಮ ಗಂಟು ಮೂಟೆ ಕಟ್ಟಿಸ್ಲಿ? ನಿಮ್ಗೆ ತಲೆ ಕೆಟ್ಟಿದೆ. ಆ ಕಳ್ಳಿ ಮುಗ್ದವನ್ಗೆ ಅದ್ ಇನ್ಯಾರಿಗಾರ್ಗೋ ಹೇಳ್ಬಿಟ್ಟು ಎತ್ತಿಸ್ಬಿಟ್ಟಿದ್ದಲ್ಲ. ಇವಪ್ಪ ಕಾಪಾಡ್ಬಿಟ್ಟ ನನ್ನ, ಜಾಸ್ತಿ ಪುಣ್ಯ ಮಾಡಿವ್ನಲ್ಲ ಅದಕ್ಕೆಯ ನಿನ್ನ ಸುಮ್ಕೆ ಬಿಡಕ್ಕಿಲ್ಲ ನಾನು. ವಾಟ್ ರಬೀಶ್, ನಾನು ನಿಮ್ಮನ್ನ ಅನ್ನು ನೀನಲ್ಲ ಕಣಪ್ಪ, ನಿನ್ ಕಡೆಯವರು ನನ್ನನ್ನೇ ಎತ್ತಾಕೊಂಡು ಹೋಗಿದ್ರು. ಅದಕ್ಕೆ ಗಂಟು ಬಿಚ್ಬಿಟ್ಟು ತಪ್ಪಾಯ್ತು ಕಣವ ಸೊಂಸ್ಬಿಡು ಅಂತ ಸಮಯ ಕೇಳ್ಬಿಟ್ಟು ಕಳಿಸ್ಕೊಟ್ಟವ್ರೆ. ದೊಡ್ಡ ಮನ್ಸರು ನೀನಂಗಲ್ಲ ತಕ. ಸಾಕ್ ಮಾಡಿ, ಬಾಯ್ ಬಿಟ್ರೆ ಬರೀ ಸುಳ್ಳು. ಸುಮ್ನೆ ಏನು ಹೇಳ್ಬೇಡಿ, ನಡೀರಿ ಆಚೆ. ಯಾರು ಕಾಣಿಸ್ತಾ ಇಲ್ಲ, ಇನ್ನೊಂದು ಆದಷ್ಟು ಬೇಗ ತಪ್ಪಿಸ್ಕೊಂಡು ಹೋಗ್ಬೇಕು. ಓ, ತಪ್ಪಿಸ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ. ಇವತ್ ನಿನ್ ಕತೆ ಮುಗಿಸ್ಬೇಕು. ಹುಡುಗಿ ಬರೀ ಕಜ್ಜಾಯ ಮಾಡೋದ್ ಗೊತ್ತು ಅನ್ಕೊಂಡ್ರ? ಹೆಣ್ಣನ್ನ ಅಬಲೆ ಅನ್ಕೋಬೇಡ್ರಿ. ತಾಯಿ ಪಾರ್ವತಿ ಆಗಿ ರಕ್ಷೆ ನೀಡೋದು ಗೊತ್ತು, ರುದ್ರ ಕಾಳಿಯಾಗಿ ನಿಮ್ಮಂತವ್ರಿಗೆ ಶಿಕ್ಷೆ ಕೊಡೋದು ಗೊತ್ತು. ಒಂದ್ ಹೆಣ್ಣು ಮನೇಲಿದ್ದು ಕೆಲಸ ಮಾಡ್ತಿದ್ದಾಳೆ ಅಂದ್ರೆ ಅದು ಕೈಲಾಗ್ದವಳು ಅಸಹಾಯಕತೆ ಅನ್ಕೋಬೇಡಿ. ಅದು ಅವಳು ಅನಿವಾರ್ಯತೆ. ಅವಶ್ಯಕತೆ ಇದ್ದಾಗ ನಿಮ್ಮಂತ ಕೈ ಕಾಲು ಮುರಿಯೋದಕ್ಕೂ ರೆಡಿ ಆಗಿರ್ತಾಳೆ. ಅವಳು ಇವತ್ತಿನವರೆಗೂ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಿದ್ದಿಲ್ಲ. ಆದ್ರೆ ಧೀರಜ್ ಬಗ್ಗೆ ಯಾಕೆ ಹೀಗೆ ಹೇಳ್ತಿದ್ದಾಳೆ? ಈ ಮದ್ವೆ ಆಗ್ಬೇಕು ಅಂತ ಮೊದಲು ಆಸೆ ಪಟ್ಟಿದ್ದೆ ಅವಳು. ಆದ್ರೆ ಧೀರಜ್ ಬಗ್ಗೆ ಹೀಗೆ ಹೇಳ್ತಿದ್ದಾಳೆ ಅಂತಂದ್ರೆ ಇದು ನಿಜಾನ? ಇದ್ರಲ್ಲಿ ಏನೋ ವಿಷಯ ಇದೆ. ಥ್ಯಾಂಕ್ಸ್ ಅಣ್ಣ, ಇದು ನನ್ನ ಜೀವನದಲ್ಲೇ ತುಂಬಾ ಮುಖ್ಯವಾದ ಕ್ಷಣ. ಅಮ್ಮ ಇದ್ದಿದ್ರೆ ಈಗ ಅವರು ನನ್ನ ಜೊತೆ ಇರ್ತಾ ಇದ್ರು. ಆದ್ರೆ ಈಗ ನೀನು ಅಮ್ಮನ ಸ್ಥಾನದಲ್ಲಿ ನಿಂತು ನನ್ನ ಜೊತೆಯಾಗಿದ್ಯಾ. ಇದು ನನ್ನ ಜೀವನದ ಮುಖ್ಯವಾದ ತಿರುವು. ಈ ತಿರುವಿಗೆ ನೀನು ನನ್ನನ್ನು ಕರ್ಕೊಂಡು ಬಂದ್ಬಿಟ್ಟಿದ್ಯಾ. ಈ ಕ್ಷಣನ ನಾನು ಯಾವತ್ತೂ ಮರೆಯಲ್ಲ. ಒಂದ್ ವೇಳೆ ಲಡ್ಡು ಹೇಳಿದ ಮಾತು ನಿಜ ಆಗೋದ್ರೆ ನಾನೇ ನನ್ನ ತಂಗಿ ಜೀವನನ ನನ್ನ ಕೈಯಾರ ಹಾಳು ಮಾಡ್ದಂಗಾಗುತ್ತೆ. ಆ ರೀತಿ ಆಗ್ಬಾರ್ದು. ನಾನು ನನ್ನ ತಂಗಿ ಜೊತೆ ಮಾತಾಡ್ತಾ ಇರ್ಬೋದು, ಆದ್ರೆ ಅವಳನ್ನ ನೋಡ್ಕೊಳ್ಳೋ ಕರ್ತವ್ಯ ನನ್ನ ಕೈಯಲ್ಲಿದೆ. ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋಬೇಕು. ಅಂಥದ್ರಲ್ಲಿ ನಾನೇ ಅವಳನ್ನೇನಾದ್ರೂ ನರ್ಕದ ದಾರಿ ಕರ್ಕೊಂಡು ಹೋಗ್ತಾ ಇದ್ದೀನ? ಇಲ್ಲ, ಹಾಗಾಗಬಾರ್ದು. ಇವಾಗ ಏನ್ ಮಾಡೋದು? ಶೌರ್ಯ ಕೇಳೋ ಹಾಗೆ ನನ್ನ ಹತ್ರ ಸಾಕ್ಷಿ ಕೂಡ ಇಲ್ಲ. ಹಾಗಂತ ಈ ವಿಷಯ ನೆಗ್ಲೆಕ್ಟ್ ಕೂಡ ಮಾಡೋದಕ್ಕಾಗ್ತಿಲ್ಲ. ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ. ಎಲ್ಲ ಒಳ್ಳೇದಾಗುತ್ತೆ ಅಂತ ದೇವ್ರ ಮೇಲೆ ಭಾರ ಹಾಕಿ ಸುಮ್ಮನೆ ಇರ್ಬೇಕಷ್ಟೆ. ಒಂದು ನಿಮಿಷ. ಸಾರಿ ಅನೋ, ನನಗೆ ನಿನ್ನ ಮಾತು ಮೇಲೆ ನಂಬಿಕೆ ಬರ್ತಾ ಇದೆ. ಲಡ್ಡು ಈ ರೀತಿ ಸುಮ್ಮನೆ ಮಾತಾಡಲ್ಲ. ಹೇಳ್ಬೇಕು ಅಂದ್ರೆ ಈ ಮದುವೆ ಗೊತ್ತಾಗೋದಕ್ಕೆ ಅವಳು ಒನ್ ಆಫ್ ದ ರೀಸನ್. ಅಪ್ಪನ ಅವಳೇ ಒಪ್ಸಿತ್ತು.
ಇಷ್ಟೆಲ್ಲ ಮಾಡಿ ನೀರಜ್ ಬಗ್ಗೆ ಅವಳು ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾಳೆ? ಅವಳು ಈ ರೀತಿ ಮಾತಾಡ್ತಾ ಇದ್ದಾಳೆ ಅಂದ್ರೆ ಏನಾದರೂ ಒಂದು ಕಾರಣ ಇದ್ದೇ ಇರುತ್ತೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಆದ್ರೆ ಶೌರ್ಯಂಗ್ ಹೇಗ್ ನಂಬ್ಸೋದು? ಅದು ಅಲ್ಲದೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಎಂಗೇಜ್ಮೆಂಟ್ ಆಗೋಗುತ್ತೆ. ಮನೆಯವರೆಲ್ಲರೂ ಒಟ್ಟಿಗೆ ಸೇರಿದ್ದಾರೆ. ತೀರಜ್ ಸಿಂಧು ಲವ್ ಮಾಡ್ತಿರೋ ಹುಡುಗ, ಎಂಗೇಜ್ಮೆಂಟ್ಗೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಇವ್ರನ್ನೆಲ್ಲ ಹೇಗ್ ನಂಬ್ಸೋದು? ಅವ್ರಿಗೆಲ್ಲರೂ ನಂಬಿಸ್ಬೇಕಂದ್ರೆ ಒಂದು ಸ್ಟ್ರಾಂಗ್ ಆಗಿರೋ ಎವಿಡೆನ್ಸ್ ಬೇಕು. ಯು ರೈಟ್. ಆದರೆ ಲಡ್ಡು ವಿಡಿಯೋ ರೆಕಾರ್ಡ್ ಮಾಡಿದ್ದಾಳೆ ಅಂತ ನೀನು ಹೇಳಿದೆ ಅಲ್ವಾ? ಹೌದು, ಆದ್ರೆ ವಿಡಿಯೋ ಡಿಲೀಟ್ ಆಗಿದೆ ಅಂತಿದ್ಲು. ಇದು ಲಡ್ಡು ಫೋನ್ ಅಲ್ವಾ? ಹೌದು, ಫೋನ್ ಎಕ್ಸ್ಚೇಂಜ್ ಆಗಿದೆ ಅಂತ ಶೌರ್ಯ ಹೇಳಿದ್ನಲ್ಲ. ಆಕ್ಚುಲಿ ಲಡ್ಡುಗೆ ಈ ಫೋನ್ ಕೊಡ್ಸಿದ್ ನಾನೇ. ಫೋನಲ್ಲಿ ವಿಡಿಯೋ ಡಿಲೀಟ್ ಆಗಿರೋದನ್ನ ತೆಗೆಯೋದಕ್ಕೆ ನನಗೆ ಗೊತ್ತು. ಹೇಳಬೇಕು ಅಂದರೆ ಲಡ್ಡುಗೆ ಸ್ಮಾರ್ಟ್ ಫೋನ್ ಯೂಸ್ ಮಾಡೋಕ್ಕೆ ಬರಲ್ಲ. ಇದರಲ್ಲಿ ಡಿಲೀಟ್ ಆಗಿರೋ ವಿಡಿಯೋನ ಮತ್ತೆ ಬ್ಯಾಕಪ್ ಮಾಡ್ಬೋದಾ ನೋಡೋಣ. ರಿಯಲಿ ಪ್ಲೀಸ್ ಅನಂತನ್, ಹೇಗಾದ್ರೂ ಮಾಡಿ ಈ ವಿಡಿಯೋನ ಬ್ಯಾಕಪ್ ಮಾಡೋದಕ್ಕೆ ಟ್ರೈ ಮಾಡಿ. ಕೊಡಿ, ಟ್ರೈ ಮಾಡ್ತೀನಿ.